ಚಿಕ್ಕೋಡಿ ಶ್ರೀ ಸಂಪಾದನಾಚರಮೂರ್ತಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಚಿಕ್ಕೋಡಿ ಪ್ರವಾಸ ಮಂದಿರದಲ್ಲಿ ಪ್ರತಿಭಟನೆ ನಡೆಸಿದರು. ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆಯಿಂದ ಚಿಕ್ಕೋಡಿ ಜಿಲ್ಲೆಗೆ ಹಿಂದೆಟ್ಟಿನ ಆರೋಪ. ಚಿಕ್ಕೋಡಿ ಜಿಲ್ಲಾ ನಮ್ಮ ಹಕ್ಕು. ಇದು ಕಳೆದ 30 ವರ್ಗಗಳಿಗೆ ಹೋರಾಟದ ರೂಪ ತಾಳದ್ದು. ಇಲ್ಲಿಯವರೆಗೆ ಯಾವುದೇ ಸರ್ಕಾರ ಜಿಲ್ಲಾ ಘೋಷಣೆ ಮಾಡಲು ಮುಂದಾಗುತ್ತಿಲ್ಲ. ಇದು ಚಿಕ್ಕೋಡಿ ಪ್ರವಾಸ ಮಂದಿರದಲ್ಲಿ ಶ್ರೀ ಸಂಪಾದನಾಚರಮೂರ್ತಿ ಮಠ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಸಂಘಟನೆಯ ಸಂಘಟಿತರು ಮಾಧ್ಯಮ ಲೋಕದ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಭಾಗ ಶಾಸಕರು ಚುನಾವಣೆಯಲ್ಲಿ ಬಂದು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡುತ್ತೇವೆ. ಈ ಭಾಗದಲ್ಲಿ ಎಲ್ಲಾ ರೀತಿಯ ಸರ್ಕಾರಿ ಅಧಿಕಾರಿಗಳ ವ್ಯವಸ್ಥೆ ಮಾಡಿಸುತ್ತೇವೆ ಎಂದು ಭರವಸೆ ಮೇಲೆ ಭರವಸೆ ಹೇಳಿಕೆ ನೀಡಿ ಸಾಕಷ್ಟು ಬಾರಿ ಜಾರಿಕೊಂಡಿರುತ್ತಾರೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಈಗ ನಡೆಯುವ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆಯ ಮಂಡನೆ ಚುಕ್ಕಿ ಗುರುತಿನಲ್ಲಿ ಪ್ರಸ್ತಾವನೆ ಮಾಡಬೇಕು ಎಂದು ತಿಳಿಸಿದರು. ಈಗಾಗಲೇ ಚಿಕ್ಕೋಡಿಯಲ್ಲಿ ಎಲ್ಲಾ ರೀತಿಯ ಅಧಿಕಾರಿಗಳ ಕಚೇರಿ ಇದ್ದು ಕೇವಲ ಡಿಸಿ ಮತ್ತು ಎಸ್ಪಿ ಕಚೇರಿ ಮಾತ್ರ ಅವಶ್ಯಕತೆ ಇರುತ್ತದೆ. ಮುಖ್ಯವಾಗಿ ಇಲ್ಲಿನ ಶಾಸಕರು ಮತ್ತು ಸಂಸದರ ಸುಳ್ಳಿನ ಭರವಸೆಯ ಬೀಜಗಳನ್ನು ಬಿತ್ತುತ್ತಾ ಜನರನ್ನ ಮರಳು ಮಾಡುವ ಕಲೆ ಹುಟ್ಟು ಹಾಕುತ್ತಿದ್ದಾರೆ ಎಂದು ಹೋರಾಟಗಾರರು ತಿಳಿಸಿದರು. ನಮ್ಮ ಭಾಗದ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವರು, ರೈತ ಮುಖಂಡರು ಎಲ್ಲರೂ ಸೇರಿಕೊಂಡು ಪ್ರತಿಭಟನೆ, ಉಪವಾಸ ಮತ್ತು ಸತ್ಯಾಗ್ರಹ ಮಾಡಿರ್ತಕ್ಕಂಥದ್ದು ಈಗಾಗಲೇ ಬಂದಿದೆ. ಈಗ ಅನೇಕ ನಮ್ಮ ಭಾಗದ ಹಿರಿಯರು ಪ್ರತಿಭಟನೆ ಉಪವಾಸ ಮಾಡಿ ಅವರು ಕೆಳಗಿದ್ದಾರೆ. ಅವರ ಆತ್ಮಹತ್ಯೆ ತೆಗಿಬೇಕು, ಅವರ ಕೆಲಸ ಹಣ ಸಾಗಬೇಕಂದ್ರೆ ಬರುವ ಅಕ್ಟೋಬರ್ 2ನೇ ತಾರೀಕು ದಿವಸ ನಮ್ಮ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಬೇಕು. ಅದರ ಸಲುವಾಗಿ ನಮ್ಮ ಜಿಲ್ಲಾ ವಸ್ತು ಸಚಿವರಾಗಿರ್ತಕ್ಕಂತಹ ಜಾರಕಿಹೊಳಿ ಅವರು ಮತ್ತು ಮುಖ್ಯಮಂತ್ರಿ ಅವರು ಅದಕ್ಕೆ ಹೆಚ್ಚು ಕಾಳಜಿ ವಹಿಸಿ ಜಿಲ್ಲೆ ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ. ಇವತ್ತು ಮುಂದಿನ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ನಡೀತಕ್ಕಂಥ ದೇಶದಲ್ಲಿ ಮತ್ತೆ ನಾವು ಜಿಲ್ಲಾ ಹೋರಾಟ ಸಮಿತಿ ನಿಯೋಗ ತೆಗೆದುಕೊಂಡು CM ಅವರು ಕೂಡ ಭೇಟಿಯಾಗುವ ಉದ್ದೇಶ ಹೊಂದಿದೆ.